ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹೆತ್ತ ತಂದೆ ತಾಯಿಯನ್ನ ಹೆತ್ತ ಮಗನೇ ಭೀಕರವಾಗಿ ಕೊಲೆ ಮಾಡಿರೋದು. ಬೆಳಗ್ಗೆಯಿಂದ ಕೂಡ ಗ್ಯಾರಂಟಿ ನ್ಯೂಸ್ ಈ ಭೀಕರ ಕೊಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾರಣ ಪೊಲೀಸರ ತನಿಖೆ ಅದೇ ರೀತಿ ಚುರುಕು ಪಡೆದುಕೊಂಡಿದೆ. ಮಗನನ್ನ ಅರೆಸ್ಟ್ ಮಾಡಿದಾರಲ್ಲ, ಆತನಿಂದ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಡಿಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಅಂತ ಆರೋಪಿ ಮಗ ರೋಹನ್ ಅನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಅಮ್ಮ ನನಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ನಂತೆ. ಕೆಲ್ಸಕ್ಕೆ ಹೋಗಲ್ಲ ಅಂತ ಯಾವಾಗ್ಲೂ ಅಪ್ಪ ನನಗೆ ಬೈತಾ ಇದ್ರು, ಅದು ಮಾನಸಿಕವಾಗಿ ಹಿಂಸೆ ತರ್ತಾ ಇತ್ತು. ಮಗಳು ಅಮೆರಿಕಾದಲ್ಲಿ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿದ್ದಾಳೆ, ಆಕೆಯಿಂದ ನಾವು ತುಂಬಾ ಖುಷಿಯಾಗಿದ್ದೀವಿ, ಆದ್ರೆ ನೀನು ನಮ್ಮ ಮರ್ಯಾದೆ ತೆಗೆಯೋಕೆ ಅಂತ ಹುಟ್ಟಿದ್ದೀಯಾ ಅಂತ ಯಾವಾಗ್ಲೂ ನನಗೆ ಬೈತಾ ಇದ್ರು. ಹಣದ ವಿಚಾರವಾಗಿ ಹಲವು ಬಾರಿ ಕುಟುಂಬದಲ್ಲಿ ಜಗಳ ಕೂಡ ಆಗ್ತಾ ಇತ್ತು ಅಂತ ರೋಹನ್ ಹೇಳ್ಕೊಂಡಿದ್ದಾನೆ. 4 ಲಕ್ಷ ಹಣ ಕೇಳಿದಾಗ ಕೊಡದಿದ್ದಾಗ ಗಲಾಟೆ ಆಗಿದೆಯಂತೆ. ಕೆಲಸದವರ ಮುಂದೆ ಬೈತಾ ಇದ್ರು, ನನಗೆ ಅವಮಾನ ಆಗ್ತಾ ಇತ್ತು ಅಂತ ಹೇಳ್ಕೊಂಡಿದ್ದಾನೆ. ಪ್ರತಿ ಬಾರಿ ಹಣ ಕೇಳಿದಾಗ್ಲೂ ಕೂಡ ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ರಂತೆ. ಹಾಗಾಗಿ ಇಬ್ಬರನ್ನ ಕೂಡ ಕೊಲೆ ಮಾಡಿದ್ದೀನಿ ಅಂತ ಪುತ್ರ ರೋಹನ್ ಪೊಲೀಸರ ತನಿಖೆ ವೇಳೆ ವಿಚಾರಣೆ ವೇಳೆ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಏನೇ ಆಗ್ಲಿ ತಂದೆ ತಾಯಿ ಹೇಳೋದು ಒಳ್ಳೆಯದಕ್ಕೆ. ಮಗ ಸರಿ ದಾರಿಯಲ್ಲಿ ಹೋಗಬೇಕು ಅಂತ ಪಾಪ ತಂದೆ ತಾಯಿ ಬಯಸಿದ್ರು, ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಕೊಡಿಸಿದ್ರು ಖರ್ಚು ಮಾಡಿ. ಇಲ್ಲಿ ಬಂದು ನೀವು ಮನೇಲೆ ಕೂತ್ಕೊಳ್ತೀಯಾ, ಖಾಲಿ ಕೂತ್ಕೊಂಡು ದುಡ್ಡು ಕೊಡು ಅಂತ ಕಿರಿಕಿರಿ ಮಾಡ್ತೀಯಾ ಅಂದ್ರೆ ಅಟ್ಲೀಸ್ಟ್ ವಯಸ್ಸಿಗೆ ಬಂದು ಮಗ ಇಷ್ಟೆಲ್ಲ ಓದ್ಕೊಂಡ್ಮೇಲೆ ಸರಿಯಾಗಿ ಕೆಲಸ ಮಾಡ್ಬೇಕಲ್ವಾ? ತಂದೆ ತಾಯಿ ಹೇಳಿದ್ರಲ್ಲಿ ತಪ್ಪೇನಿದೆ? ಈತ ಆ ವಿಚಾರಕ್ಕೆ ಅವ್ರನ್ನ ಕೊಲೆ ಮಾಡಿದೆ ಅಂತ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಮಾಹಿತಿಯನ್ನ ಕೊಟ್ಟಿದ್ದಾನಂತೆ. ಇಂಥ ಮಗ ಇದ್ರಷ್ಟು ಬಿಟ್ರಷ್ಟು ಅಂತ ಪಾಪ ಈತ ಹುಟ್ಟಿದ ತಪ್ಪಿಗೆ ಆ ತಂದೆ ತಾಯಿ ತಮ್ಮ ಜೀವ ಕಳೆದುಕೊಳ್ಬೇಕಾಯ್ತಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಏನ್ ಡೀಟೇಲ್ಸ್ ಕೊಡ್ತೀರಿ? ಲೇಟೆಸ್ಟ್ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲ, ತಂದೆ ತಾಯಿ ಅಂದ ಮೇಲೆ ತಿದ್ದಿ ಬುದ್ಧಿ ಹೇಳೋದು ಸಹಜ. ಅದೇ ವಿಚಾರಕ್ಕೆ ನಾನು ಕೊಲೆ ಮಾಡ್ಬಿಡ್ತೀನಿ ಅಂದ್ರೆ ಈತ ಏನಾದ್ರೂ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದ್ದಾನ ಹಿಂಗೆ ಅಂತ? ಖಂಡಿತ ಸ್ತುತಿ. ಅಂದ್ರೆ HCL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಭೀಕರ ಡಬಲ್ ಮರ್ಡರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಆರೋಪಿಯಾಗಿರುವಂತಹ ರೋಹನ್ ಭಟ್ ಅನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖ ವಿಚಾರವಾಗಿ ಇಲ್ಲಿ ಏನು ಒಂದು HCL ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಆದರ್ಶ ವಿಸ್ತಾ ಅನ್ನೋ ಒಂದು ಏನ್ ವಿಲ್ಲಾ ಏನಿದೆ ಅಲ್ಲಿ ಇವರೆಲ್ಲರೂ ಕೂಡ ವಾಸವಾಗಿದ್ರು. ಜೊತೆಗೆ ಇಲ್ಲಿ ಈಗಾಗಲೇ ಕೊಲೆ ಆಗಿರುವಂತ ಅವರ ತಂದೆ ಆಗಿರುವಂತ ನವೀನ್ ಭಟ್ ಏನಿದ್ದಾರೆ, ಜೊತೆಗೆ ಅವರ ಪತ್ನಿ ಏನಿದ್ದಾರೆ ಶ್ಯಾಮಲಾ, ಇಬ್ರು ಕೂಡ ಈ ಜೊತೆಗೆ ಮಗ ಎಲ್ಲರೂ ಕೂಡ ಇದೇ ಮನೆಯಲ್ಲಿ ವಿಲ್ಲಾದಲ್ಲಿ ವಾಸವಾಗಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಆರೋಪಿ ಏನಿದ್ದಾನೆ ಮಗ ಕೆಲವೊಂದಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ಹಣದ ವಿಚಾರವಾಗಿ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದ, ಯಾವಾಗ್ಲೂ ದುಡ್ಡನ್ನ ಕೇಳ್ತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ತಾಯಿ ತಂದೆ ಕೂಡ ಆತನಿಗೆ ಬೈತಾ ಇದ್ರು. ಜೊತೆಗೆ ಈತನಿಗೆ ಮಾನಸಿಕವಾಗಿ ಸ್ಥಿಮಿತವನ್ನ ಕಳ್ಕೊಂಡಿದ್ದ ಅಂತ ಹೇಳಿ ಈಗಾಗಲೇ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೂ ಕೂಡ ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೇಳಿಕೆನ ಪಡೆಯುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಆತ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಪ್ರಮುಖವಾಗಿ ನಾನು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಯಾವ್ದಿಗೂ ಕೆಲಸವನ್ನ ಹೋಗ್ತಾ ಇರಲಿಲ್ಲ. ಆತ ಕೂಡ ಫಾರಿನ್ ನಲ್ಲಿ ಒಳ್ಳೆ ಎಜುಕೇಶನ್ ಮಾಡಿದಂತ ವ್ಯಕ್ತಿ. ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಏನು ಅಂತ ಪೊಲೀಸರು ತನಿಖೆ ಮಾಡಿದಾಗ ಆತ ಕೆಲವೊಂದು ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ನಾನು ಬೇರೆ ವಿಚಾರದಲ್ಲಿ ನಾನು ಕೆಲವೊಂದಷ್ಟು ಹಣವನ್ನ ಕೇಳ್ತಾ ಇದ್ದೆ, ಆ ಹಣವನ್ನ ಕೊಡೋದಕ್ಕೆ ಅವರು ಒಪ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಕೂಡ ನಿನ್ನ ಸಹೋದರಿ ಫಾರಿನಲ್ಲಿ ಸಾಕಷ್ಟು ದುಡಿತಾ ಇದ್ದಾಳೆ, ನೀನು ಹುಟ್ಟಿ ನಮಗೆ ಮಾನ ಮರ್ಯಾದೆ ಕಳೀತಾ ಇದ್ಯಾ, ಮನೇಲೆ ಕೂತ್ಕೊಂಡಿದ್ಯಾ ಅಂತ ಹೇಳಿ ಅವರ ತಂದೆ ಕೂಡ ಬೈತಾ ಇದ್ರು. ಅದೇ ರೀತಿಯಾಗಿ ಅವ್ರ ತಾಯಿ ಕೂಡ ಮಲಗುವಂತ ಸಂದರ್ಭದಲ್ಲಿ ನನಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆಯನ್ನ ಕೊಟ್ಟು ಮಲಗ್ತಾ ಇದ್ರು. ಈ ರೀತಿಯಾಗಿ ಕೆಲವೊಂದಷ್ಟು ಆರೋಪಗಳನ್ನ ಸ್ವತಃ ಮಗನೇ ತಮ್ಮ ಪೋಷಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಪೋಷಕರು ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿರ್ತಾರೆ. ಇದಾದ ನಂತರ ನಿನ್ನೆಯೂ ಕೂಡ ಬೆಳಗ್ಗೆ 7:30 ಸುಮಾರಿಗೆ ಈ ಒಂದು ವಿಚಾರದಲ್ಲಿ ಹಣದ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಮತ್ತೆ ಗಲಾಟೆ ಆಗಿದೆ. ಆ ಒಂದು ಸಂದರ್ಭದಲ್ಲಿ ತಾಯಿಯ ಕುತ್ತಿಗೆಯನ್ನ ಸೀಳಿರ್ತಾನೆ ಚಾಕುವಿನಿಂದ. ಅದೇ ರೀತಿಯಾಗಿ ತಂದೆಯ ಒಂದು ಪೆಕ್ಕಲುಬಿಗೆ ಒಂದು ಚಾಕನ್ನು ಚುಚ್ಚಿ ಹಿರಿದು ಅವರನ್ನ ಭೀಕರವಾಗಿ ಕೊಲೆ ಮಾಡಿರ್ತಾನೆ. ನಂತರ ಇಲ್ಲಿ ಅವರ ಒಂದು ಚೀರಾಟವನ್ನ ಕೇಳಿಸ್ಕೊಂಡಂತ ಅಕ್ಕಪಕ್ಕದ ನಿವಾಸಿಗಳು ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗಿ ಆ ರಕ್ತದ ಮಡುವಿನಲ್ಲಿ ಬಿದ್ದಂತ ಇಬ್ರನ್ನು ಕೂಡ ಸ್ಥಳೀಯ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ರಕ್ತಸ್ರಾವ ಆಗಿರೋದ್ರಿಂದ ಇಬ್ರು ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೋಗುವಂತ ಮುಂಚಿತವಾಗಿ ಸಾವನ್ನಪ್ಪಿರ್ತಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ HCL ಪೊಲೀಸರು ಆರೋಪಿ ಬಂಧನ ಮಾಡಿದ್ದು ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.